ಅಂಗವಿಕಲರ ಮಾಸಾಶನಕ್ಕೆ ರಾಜ್ಯ ಸರ್ಕಾರ ನಿಗದಿಪಡಿಸಿರುವ ವಾರ್ಷಿಕ ಆದಾಯ ಮಿತಿಯನ್ನು ವಿರೋಧಿಸಿ ಕರ್ನಾಟಕ ರಾಜ್ಯ ಅಂಗವಿಕಲರ ಹಾಗೂ ಪಾಲಕರ ಒಕ್ಕೂಟದ ತಾಲೂಕು ಸಮಿತಿಯ ನೇತೃತ್ವದಲ್ಲಿ ಸೋಮವಾರ ಗಂಗಾವತಿಯಲ್ಲಿ ಬೃಹತ್ ಪ್ರತಿಭಟನೆ ನಡೆಯಿತು. ಪ್ರತಿಭಟನಾಕಾರರು ನಗರದ ಶ್ರೀಕೃಷ್ಣದೇವರಾಯ ವೃತ್ತದಲ್ಲಿ ಸೇರಿ ಸರ್ಕಾರದ ಆದೇಶವನ್ನು ಖಂಡಿಸಿ ಘೋಷಣೆಗಳನ್ನು ಕೂಗಿದರು. ಕರ್ನಾಟಕ ರಾಜ್ಯ ಅಂಗವಿಕಲರು ಮತ್ತು ಪಾಲಕರ ಒಕ್ಕೂಟಕ್ಕೆ ಬಳಿಕ ತಹಸೀಲ್ದಾರರ ಮೂಲಕ ಮುಖ್ಯಮಂತ್ರಿಯವರಿಗೆ ಮನವಿ ಪತ್ರ ಸಲ್ಲಿಸಿ ಆದಾಯ ಮಿತಿಯ ಆದೇಶವನ್ನು ಹಿಂಪಡೆಯುವಂತೆ ಆಗ್ರಹಿಸಿದರು. ಈ ಸಂದರ್ಭದಲ್ಲಿ ತಾಲೂಕು ಅಧ್ಯಕ್ಷ ಬಸವರಾಜ್ ಗೋನಾಳ್ ಮಾತನಾಡಿ, ರಾಜ್ಯ ಸರ್ಕಾರದ ಹೊಸ ಆದೇಶದಿಂದ ಲಕ್ಷಾಂತರ ಅಂಗವಿಕಲರು ಮಾಸಾಶನ ಸೌಲಭ್ಯದಿಂದ ವಂಚಿತರಾಗುವ ಪರಿಸ್ಥಿತಿ ನಿರ್ಮಾಣವಾಗಲಿದೆ ಎಂದು ಆತಂಕ ವ್ಯಕ್ತಪಡಿಸಿದರು. ಆದಾಯ ಮಿತಿಯನ್ನು ಸಂಪೂರ್ಣವಾಗಿ ಕೈಬಿಟ್ಟು ಯಥಾಸ್ಥಿತಿಯಲ್ಲಿ ಎಲ್ಲ ಅರ್ಹ ಅಂಗವಿಕಲರಿಗೂ ಮಾಸಾಶನವನ್ನು ಮುಂದುವರಿಸಬೇಕು ಎಂದು ಒತ್ತಾಯಿಸಿದರು. ಇದಲ್ಲದೆ ನಕಲಿ ಅಂಗವಿಕಲರನ್ನ ಸಮಗ್ರವಾಗಿ ಪರಿಶೀಲಿಸಿ ಅವರ ವಿರುದ್ಧ ಕ್ರಮ ಕೈಗೊಳ್ಳಬೇಕು ಹಾಗೂ ಗ್ರಾಮೀಣ, ನಗರ ಮತ್ತು ತಾಲೂಕು ಮಟ್ಟದಲ್ಲಿ ಕಾರ್ಯನಿರ್ವಹಿಸುತ್ತಿರುವ ವಿವಿಧೋದ್ದೇಶ ಪುನರ್ವಸತಿ ಕಾರ್ಯಕರ್ತರನ್ನು ಕಾಯಂಗೊಳಿಸಬೇಕು ಎಂಬ ಪ್ರಮುಖ ಬೇಡಿಕೆಗಳನ್ನು ಮುಂದಿಟ್ಟರು. ಕರ್ನಾಟಕ ರಾಜ್ಯ ಅಂಗವಿಕಲರ ಮತ್ತು ಪಾಲಕರ ಒಕ್ಕೂಟದ ನೇತೃತ್ವದಲ್ಲಿ ಇವತ್ತು ನಾವು ಮಾಸಾಶನ ಬಿಡುಗಡೆಗೊಳಿಸಬೇಕು ಮತ್ತು ಅಂಗವಿಕಲರಿಗೆ ಏನು ಈ ಆದಾಯ ಮಿತಿ ನಿಗದಿ ಮಾಡಿದರೆ ಅದನ್ನು ತೆಗಿಬೇಕು ಅನ್ನೋದು ನಮ್ಮ ಉದ್ದೇಶ. ಮತ್ತು ಈ ಮಾಸಾಶನ ನೀಡ್ತಕ್ಕಂಥದ್ದನ್ನು ಹೆಚ್ಚಿಗೆಗೊಳಿಸ್ಬೇಕಂತೇಳಿ ನಮ್ಮದು ಜೀವನ ನಡಿಬೇಕಂತಂದರೆ ಕನಿಷ್ಠ ನಮಗೆ 10,000 ರೂಪಾಯಿ ಆದ್ರೂ ಸರ್ಕಾರ ನೀಡಬೇಕು ಅಂತೇಳಿ ಯಾವ್ಯಾವುದಕ್ಕೋ ಇವತ್ತು ಗ್ಯಾರಂಟಿಗಳಿಗೆ ನೀಡ್ತಾ ಇದೆ. ಆದರೆ ಅಂಗವಿಕಲರಿಗೆ ಒಂದು ಗ್ಯಾರಂಟಿನೂ ಇಲ್ಲ. ನಾವು ಕೂಡ ಈ ರಾಜ್ಯದ ಪ್ರಜೆ ಆಗಿರೋದ್ರಿಂದ ನಮಗೆ ಹಕ್ಕು ಇದೆ. ನಾವು ಅಂಗವಿಕಲರಾದ ತಕ್ಷಣ ನಾವೇನು ಕಡೆಗಣಿಸ್ತಕ್ಕಂಥ ಈ ಒಂದು ಇದರಲ್ಲಿ ನಾವು ಕೂಡ ಒಬ್ಬ ಪ್ರಜೆ. ನಮಗೆ ಸಿಗ್ತಕ್ಕಂಥ ಈ ಕಾನೂನು ರೀತಿಯಲ್ಲಿ ಏನು ಸಿಗಬೇಕು ಆ ಸೌಲಭ್ಯಗಳನ್ನು ಸರ್ಕಾರ ನೀಡಬೇಕಂತೇಳಿ ನಾವು ಈ ಮೂಲಕ ಇವತ್ತಿನ ದಿನದಲ್ಲಿ ಇಡೀ ರಾಜ್ಯಾದ್ಯಂತ ಒಂದೇ ಕಡೆಗೆ ಅಲ್ಲ, ಈ ರಾಜ್ಯಾದ್ಯಂತನೇ ಇವತ್ತು ರಾಜ್ಯ ಸರ್ಕಾರಕ್ಕೆ ನಾವು ಒತ್ತಾಯ ಮಾಡ್ತಾ ಇದ್ದೀವಿ. ಏನಪ್ಪ ಅಂದ್ರೆ ಮುಖ್ಯ ಬೇಡಿಕೆ ಏನಪ್ಪ ಅಂದರೆ ಇಡೀ ರಾಜ್ಯಾದ್ಯಂತ ಒಂದು ಬಸ್ ಉಚಿತವಾಗಿ ನೀಡಬೇಕು ಮತ್ತು ಮಾಸಾಶನ ಈ ಸದ್ಯ ಏನು 4 ತಿಂಗಳಾಗಿದೆ ಅದನ್ನು ಬಿಡುಗಡೆಗೊಳಿಸಬೇಕಂತೇಳಿ ನಾವು ಈ ಮೂಲಕ ನಾವು ಸರ್ಕಾರಕ್ಕೆ ಒತ್ತಾಯ ಮಾಡ್ತಾ ಇದ್ದೀವಿ. ಪ್ರಧಾನ ಕಾರ್ಯದರ್ಶಿ ಯಲ್ಲಪ್ಪ ವಡ್ಡರಟ್ಟಿ ಮಾತನಾಡಿ, ಸರ್ಕಾರ ಪಂಚ ಗ್ಯಾರಂಟಿ ಯೋಜನೆಗಳ ವೆಚ್ಚವನ್ನು ಸರಿದೂಗಿಸುವ ನೆಪದಲ್ಲಿ ಅಂಗವಿಕಲರ ಮಾಸಾಶನ ಸೇರಿದಂತೆ ವಿವಿಧ ಸಾಮಾಜಿಕ ಭದ್ರತಾ ಯೋಜನೆಗಳ ಅನುದಾನವನ್ನು ಕಡಿತಗೊಳಿಸಲು ಮುಂದಾಗಿರುವುದು ಖಂಡನೀಯ ಎಂದು ಹೇಳಿದರು. ಸರ್ಕಾರ ಕೂಡಲೇ ಆದೇಶವನ್ನು ಹಿಂಪಡೆಯದಿದ್ದರೆ ರಾಜ್ಯಾದ್ಯಂತ ಉಗ್ರ ಹೋರಾಟ ನಡೆಸುವುದಾಗಿ ಎಚ್ಚರಿಕೆ ನೀಡಿದರು. ದಿನಾಂಕ 20/7/2026 ಸೋಮವಾರ ಕರ್ನಾಟಕದಾದ್ಯಂತ ಹಲವು ಜಿಲ್ಲೆಗಳಲ್ಲಿ ಕರ್ನಾಟಕ ರಾಜ್ಯ ಹಾಗೂ ಪಾಲಕರ ಒಕ್ಕೂಟ ಅಂಗವಿಕಲ ಪಾಲಕರ ಒಕ್ಕೂಟ ವತಿಯಿಂದ ಕರ್ನಾಟಕ ರಾಜ್ಯ ಸರ್ಕಾರದ ವಿರುದ್ಧ ಹಲವು ಬೇಡಿಕೆಗಳನ್ನು ಇಟ್ಟುಕೊಂಡು ಇಂದು ಹೋರಾಟ ಹಮ್ಮಿಕೊಳ್ಳಲಾಗಿದೆ. ಕಾರಣ ಸರ್ಕಾರಕ್ಕೆ ಹಲವು ಸಾರಿ ಮನವಿ ನೀಡಿದರೆ ನಾವು ನಕಲಿ ಅಂಗವಿಕಲರನ್ನು ತೆಗೆದುಹಾಕುವ ಸಲುವಾಗಿ ನಿಮ್ಮ ಪೆನ್ಷನ್ ಹಣವನ್ನು ತಡೆಗಟ್ಟಿರ್ತೇವೆ ಎಂದು ನೆಪ ಮಾತ್ರ ಹೇಳ್ತಾ ಇದ್ದಾರೆ ಹೊರತು ಯಾವುದೇ ಕೆಲಸ ನಡೀತಾ ಇಲ್ಲ. ಎಲ್ಲ ಕೆಲಸ ಕುಂಠಿತಗೊಂಡಿರ್ತವೆ. ಕಾರಣ ದಸರ್ ಕೇಳಿದರೆ ಆಗಾಗುತ್ತೆ ಹೀಗಾಗುತ್ತೆ ಅಂತಾರೆ. ಬಟ್ ಇಲ್ಲಿಗೆ 6 ತಿಂಗಳಾಯಿತು, ಯಾವುದೇ ರೀತಿಯ ಬರ್ತಕ್ಕಂಥ ಮಾಸಾಶನವು ಬರ್ತಾ ಇಲ್ಲ. ಹಂಗಾಗಿ ಕರ್ನಾಟಕ ಸರ್ಕಾರ ಎಚ್ಚೆತ್ತುಕೊಂಡು 7 ದಿನಗಳೊಳಗಾಗಿ ನಿಂತಿರ್ತಕ್ಕಂಥ ಪಗಾರವನ್ನು ಆದಷ್ಟು ಬೇಗ ಅಂಗವಿಕಲರ ಖಾತೆ ಜಮಾ ಮಾಡಬೇಕು. ಇಲ್ಲವಾದರೆ ಮುಂದಿನ ದಿನಗಳಲ್ಲಿ ಉಗ್ರವಾಗಿ ಜಿಲ್ಲಾದ್ಯಂತ ಹೋರಾಟ ಹಮ್ಮಿಕೊಳ್ಳಲಾಗುತ್ತೆ ಎಂದು ಈ ಮೂಲಕ ಸರ್ಕಾರಕ್ಕೆ ಎಚ್ಚರಿಕೆ ನೀಡುತ್ತಿದ್ದೇವೆ ಎಂದು ಈ ಮೂಲಕ 4 ಮಾತು ಮುಗಿಸಿ ಜೈ ಕರ್ನಾಟಕ ರಾಜ್ಯ ಅಂಗವಿಕಲರ ಹಾಗೂ ಪಾಲಕರ ಒಕ್ಕೂಟದ ವತಿಯಿಂದ ಕರ್ನಾಟಕದಾದ್ಯಂತ ಹಲವಾರು ಜಿಲ್ಲೆಗಳಲ್ಲಿ ಇವತ್ತು ಅಂಗವಿಕಲರು ಹೋರಾಟವನ್ನು ಹಮ್ಮಿಕೊಂಡಿದ್ದೀವಿ. ಕಾರಣ ಏನಪ್ಪ ಅಂದರೆ ಇವತ್ತು ಸರ್ಕಾರದ ಒಂದು ವಿರುದ್ಧ ಸರ್ಕಾರದ ಒಂದು ಅವೈಜ್ಞಾನಿಕ ಪದ್ಧತಿ ಏನಪ್ಪ ಅಂದ್ರೆ ಅಂಗವಿಕಲರಿಗೆ ಆದಾಯ ಮಿತಿಯನ್ನು ಏರಿದ್ದಾರೆ. ಅಂಗವಿಕಲರು ಇವತ್ತು ಉದ್ಯೋಗ ಇಲ್ಲ, ಅವರಿಗೆ ಸ್ವಯಂ ಉದ್ಯೋಗ ಇಲ್ಲ. ಬರ್ತಕ್ಕಂಥ 1400 ರೂಪಾಯಿ ಪಗಾರನ ಇವತ್ತು 5-6 ತಿಂಗಳಾಯ್ತು ನಿಲ್ಲಿಸಿದ್ದಾರೆ. ಸೊ ಅವರಿಗೆ ಆದಾಯದ ಮಿತಿ ಎಲ್ಲಿದೆ? ಆದಾಯ ಅವರಿಗೆ 32,000 ರೂಪಾಯಿ ಏರಿ ಅವೈಜ್ಞಾನಿಕ ಪದ್ಧತಿ ಮೂಲಕ ಅವರ ಪಿಂಚಣಿ ಹಣವನ್ನು ನಿಲ್ಲಿಸಿದ್ದಾರೆ. ಅದರ ಜೊತೆಗೆ ಅವರ ಪಾಲಕರಾಗಿರ್ತಕ್ಕಂಥ ಇವತ್ತು ಎಷ್ಟೋ ಮಂದಿ ವೃದ್ಧರಿದ್ದಾರೆ, ಅವರಿಗೂ ಕೂಡ ಪಗಾರವನ್ನು ಇವತ್ತು 5 ತಿಂಗಳಿಂದ ನಿಲ್ಲಿಸಿದ್ದಾರೆ. ಈ ರೀತಿಯಾದಂಥ ಧೋರಣೆಗಳು ಈಗಾಗಲೇ 5-6 ತಿಂಗಳಿಂದ ನಡೀತಾ ಇದೆ. ಇವತ್ತು ಸರ್ಕಾರಕ್ಕೆ ಮತ್ತು ತಹಶೀಲ್ದಾರರ ಮೂಲಕ ನಾವು ಹಲವಾರು ಮನವಿಯನ್ನು ಮಾಡಿದ್ದೀವಿ. ಆದರೆ ಯಾವುದೇ ರೀತಿಯಿಂದ ಪ್ರಯೋಜನ ಆಗಿಲ್ಲ. ಇವತ್ತು
ವಿಕಲಚೇತನರನ್ನ ಇವತ್ತ MLA ಹಿಡಿದು MP ಹಿಡಿದು ಕರ್ನಾಟಕದ ಮುಖ್ಯಮಂತ್ರಿಗಳವರೆಗೆ ಇವತ್ತ ನಮ್ಮನ್ನ ಕಡೆಗಣಿಸ್ತಾ ಇದ್ದಾರೆ. ಇವತ್ತ ಅಂಗವಿಕಲರ ಅಂದ್ರೆ ಅವ್ರು ಏನೇ ಬಿಡೋ ಅಂತಕ್ಕಂಥದ್ದು ಮಾಡ್ತಾ ಇದ್ದಾರೆ. ಯಾಕಂದ್ರೆ ನಾವು ಮತದಾರರಿದ್ದೀವಿ, ಅವರಿಗೆ ವೋಟ್ ಹಾಕಿದ್ದೀವಿ ಅಂತಂದು ನಾವು ನೆನಪಿನಲ್ಲಿ ಇದೀವೇ ಇಲ್ಲೋ ಅಂತಕ್ಕಂಥದ್ದು ನಮಗೆ ಬಹಳ ಅನುಮಾನ ಆಗಿದೆ. ಆದ ಕಾರಣ ಇವತ್ತು ನಾವು ಬೀದಿಯಲ್ಲಿ ಕುಂತು ಹೋರಾಟ ಮಾಡ್ತಾ ಇದ್ದೀವಿ. ಪ್ರತಿ ಸಾರಿನೂ ಹೋರಾಟ ಮಾಡೋದೇ ಆಗಿದೆ, ಹೊರತಾಗಿ ನಮ್ಮ ಬೇಡಿಕೆಗಳು ಈಡಿಲ್ಲ. ಇವತ್ತು ವಿಕಲಚೇತನರು ಇವತ್ತು 30 ವರ್ಷಗಳಿಂದ ಬಾಡಿಗೆ ಮನೆಯಲ್ಲೇ ಇದ್ದಾರೆ, ಅವರಿಗೆ ನಿವೇಶನಗಳಿಲ್ಲ. ಇವತ್ತ ಕರ್ನಾಟಕಾದ್ಯಂತ ಉಚಿತ ಬಸ್ ಪಾಸ್ಗಳು ನೀಡಬೇಕು. ಕೇವಲ 100 ಕಿಲೋಮೀಟರ್ ಮಾತ್ರ ಇವತ್ತು ಉಚಿತ ಬಸ್ ಪಾಸ್ ಕೊಟ್ಟಿದ್ದಾರೆ. ಆದ್ರೆ ಕರ್ನಾಟಕಾದ್ಯಂತ ಅಂಗವಿಕಲರಿಗೆ ಯಾಕೆ ಉಚಿತ ಬಸ್ ಪಾಸ್ ಕೊಡ್ತಾ ಇಲ್ಲ? ಇವತ್ತು ಹಲವಾರು ಭಾಗ್ಯಗಳನ್ನ ಇವತ್ತು ಸರ್ಕಾರ ಕೊಡ್ತಾ ಇದೆ. ಆದ್ರೆ ಯಾರಿಗೆ ಕೊಡಬೇಕಾಗಿದೆ? ಇವತ್ತು ನಮ್ಮಂತ ಅಂಗವಿಕಲರಿಗೆ ಕೊಡಬೇಕು. ಇವತ್ತು ನಾವು ಹೈಯರ್ ಎಜುಕೇಶನ್ ಮಾಡಿ ಇವತ್ತು ನಮಗೆ ಉದ್ಯೋಗ ಇಲ್ಲ, ನಿರುದ್ಯೋಗಿಗಳೇ ಆಗಿದ್ದೇವೆ. ಇವತ್ತು ಸ್ವಯಂ ಉದ್ಯೋಗ ಮಾಡಕ ಇವತ್ತು ಹಲವಾರು ಯೋಜನೆಗಳು ಫಸ್ಟ್ ಪ್ರಿಫರೆನ್ಸ್ ನಮ್ಮ ಅಂಗವಿಕಲರಿಗೆ ಕೊಡ್ತಾ ಇಲ್ಲ. ಈ ರೀತಿ ಹಲವಾರು ಪ್ರತಿಯೊಂದರಲ್ಲಿ ಕೂಡ ನಮ್ಮ ಅಂಗವಿಕಲರನ್ನು ಕಡೆಗಣಿಸ್ತಾ ಇದ್ದಾರೆ. ಪ್ರತಿಯೊಂದು ಸಾರಿನೂ ಕೂಡ ಇವತ್ತು 5% ಅನುದಾನ ಇವತ್ತು ಗ್ರಾಮ ಪಂಚಾಯಿತಿಗಳಲ್ಲಿ ಸಾಮೂಹಿಕವಾಗಿ ಕೊಡ್ತಾ ಇದೀವಿ ಅಂತಂದು ಹೇಳಿ ಆ ಹಣವನ್ನು ದುರ್ಬಳಕೆ ಮಾಡ್ತಾ ಇದ್ದಾರೆ, ಬೇರೆ ಯೋಜನೆಗಳಿಗೆ ಬಳಸ್ತಾ ಇದ್ದಾರೆ. ಪ್ರತಿಯೊಂದು ಕೂಡ ಇವತ್ತ ಯಾವುದೇ ಆಗಲಿ ಇವತ್ತು ಅಂಗವಿಕಲರಿಗೆ ಶಿಕ್ಷಣದಲ್ಲಿ ಆಗಿರ್ಬೋದು, ಉದ್ಯೋಗದಲ್ಲಿ ಆಗಿರ್ಬೋದು, ಇವತ್ತು ಅವರಿಗೆ ಮೀಸಲಾತಿಗಳಲ್ಲಿ ಆಗಿರ್ಬೋದು, ಎಲ್ಲದರಲ್ಲಿ ತಾರತಮ್ಯ ಮಾಡ್ತಾ ಇದ್ದಾರೆ. ಅವರಿಗೆ ಸರಿಯಾದ ರೀತಿಯಿಂದ ಮನ್ನಣೆ ಇಲ್ಲ. ಇವತ್ತು ಹೆಣ್ಮಕ್ಳಿದ್ದಾರೆ, ಇವತ್ತು 2 ಕೈಗಳಿಲ್ಲ ಅಂಗವಿಕಲ. ಇವತ್ತು ಒಂದೊಂದು ಮನೆಯಲ್ಲಿ ಮೂವರು ಬುದ್ಧಿಮಾಂದ್ಯ ಮಕ್ಕಳಿದ್ದಾರೆ, ಅವರಿಗೆ 5-6 ತಿಂಗಳಿಂದ ಮಾಶಾಸನ ಬಂದಿಲ್ಲ. ಇವತ್ತು ನಮ್ಮ ಜೊತೆಗೆ ಇವತ್ತು ಕಿವಿ ಮೂಗು ಕೇಳಲ್ಲ, ಇವತ್ತು ಡಂಬ್ ಅಂಡ್ ಡಫ್ ಇದ್ದಾರೆ. ಇವರಿಗೂ ಕೂಡ ಇವತ್ತು ಹಲವಾರು ಜನ ಬಂದಿದ್ದಾರೆ, ಅವರಿಗೂ ಕೂಡ ಇವತ್ತು ಮಾಶಾಸನ ಬಂದಿಲ್ಲ. ಇವರು ಕೂಡ ಹೈಯರ್ ಎಜುಕೇಶನ್ ಮಾಡಿದ್ದಾರೆ, ಇವರಿಗೂ ಕೂಡ ಉದ್ಯೋಗ ಇಲ್ಲ. ಇವರು 1500 ರೂಪಾಯಿ ತಿಂಗಳ ಎಲ್ಲೋ ಹೋಗಿ ಪಾರ್ಟ್ ಟೈಮ್ ಜಾಬ್ ಮಾಡ್ತಾ ಇದ್ದಾರೆ. ಇಂತಹ ಪರಿಸ್ಥಿತಿ ಇರುವಾಗ ಇವತ್ತು ಇವರು ಆದಾಯ ಮಿತಿಯನ್ನ 32,000 ರೂಪಾಯಿ ಮಾಡಿದ್ದಾರೆ. ಯಾವ ಒಂದು ಮಾನದಂಡಗಳನ್ನು ಇಟ್ಕೊಂಡು ಇವರು ಮಾಡಿದ್ದಾರೆ ಅಂತಕ್ಕಂಥದ್ದು ಬಹಳ ನಮಗೆ ಸೂಚನೆಯಾಗಿದೆ. ಅದನ್ನು ಕೂಡಲೇ ತೆಗೆದುಹಾಕಬೇಕು. 32,000 ರೂಪಾಯಿ ಆದಾಯ ಮಿತಿಯನ್ನು ತೆಗೆದುಹಾಕಬೇಕು. ಪ್ರತಿಯೊಬ್ಬ ಅಂಗವಿಕಲರಿಗೂ ಮಾಶಾಸನ ಏನ್ ನಿಲ್ಲಿಸಿದಾರೋ ಅವ್ರಿಗೆಲ್ಲರಿಗೂ ಕೂಡಲೇ ಬಿಡುಗಡೆಗೊಳಿಸಬೇಕಂತಂದು ಇವತ್ತು ನಮ್ಮ ಹೋರಾಟದ ಮೂಲಕ ಎಚ್ಚರಿಕೆಯನ್ನು ಕೊಡ್ತಾ ಇದ್ದೀವಿ ಸರ್. ಪ್ರತಿಭಟನೆಯಲ್ಲಿ ಡಾಕ್ಟರ್ ಅಶೋಕ್ ಡುಂಬರ್, ಸೆಕ್ಷಾವಲಿ, ಜಂಬಣ್ಣ, ಮೋಹನ್, ಮಾರುತಿ, ಸಣ್ಣ ವೀರೇಶ್, ದಾವಲ್ ಸಾಬ್, ಖಾದರ್ ಭಾಷಾ, ಶಬ್ಬೀರ್ ಹುಸೇನ್ ಸೇರಿದಂತೆ ಅಪಾರ ಸಂಖ್ಯೆಯ ಅಂಗವಿಕಲರು ಹಾಗೂ ಸಂಘದ ಪದಾಧಿಕಾರಿಗಳು ಭಾಗವಹಿಸಿದ್ದರು.